ನಂದನ ಮನೆಗೆ ಬಂದ ಅಕ್ರೂರ. ಕಂಸನ ಆದೇಶದ ಅನ್ವಯ ಮಾರನೇ ದಿನವೇ ಅಕ್ರೂರ ನಂದಗೋಕುಲಕ್ಕೆ ಪ್ರಯಾಣ ಬೆಳೆಸಿದ. ದಾರಿಯುದ್ದಕ್ಕೂ ಕೃಷ್ಣನನ್ನು ಕಾಣುವ ತವಕ ತೆಲ್ಲಣ. ನಾನೆಂತಹ ಭಾಗ್ಯಶಾಲಿ! ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯ ವಿಶೇಷದಿಂದ ಈ ಜನ್ಮದಲ್ಲಿ ಹರಿಯನ್ನು ಕಾಣುವ ಸುಯೋಗ ಒದಗಿದೆ. ಕಂಸನ ಕೇಡುಗ ಬುದ್ಧಿ ಏನೇ ಇರಲಿ, ಈ ದಿನ ನನ್ನ ದೈವ ಶ್ರೀಹರಿಯ ದರ್ಶನದ ಅವಕಾಶ ಒದಗಿಸಿಕೊಟ್ಟು ಉಪಕರಿಸಿದ್ದಾನೆ. ಯಾರನ್ನು ಬ್ರಹ್ಮಶಿವಾದಿ ಸುರರು ಪೂಜಿಸುವರೋ, ಯಾರ ಪಾದ ಕಮಲಗಳನ್ನು ಲಕ್ಷ್ಮೀದೇವಿ ನಿತ್ಯ ಪೂಜಿಸುವಳೋ, ಯಾರ ಸಾಮೀಪ್ಯದಿಂದ ಗೋಪಿಕೆಯರು ಧನ್ಯರಾಗುತ್ತಾರೆಯೋ, ಯಾರ ಬಾಯಿಯಿಂದ ಈರೇಳು ಲೋಕವನ್ನೇ ತಾಯಿ ಯಶೋದೆ ಕಂಡಳೋ, ಅಂತಹ ಮಹಾಮಹಿಮನನ್ನು ಈ ದಿನ ಕಾಣಲು ಹೊರಟಿರುವೆ ಎಂದು ಕೆಲ ಹೊತ್ತು ಉತ್ಸಾಹದಲ್ಲಿದ್ದವನ ಮುಖ ಒಮ್ಮೆಲೆ ಕಪ್ಪಿಟ್ಟಿತು. ಅಲ್ಲ, ನಾನು ಹೋಗುತ್ತಿರುವುದು ಕ್ರೂರಿ ಕಂಸನ ಕಡೆಯಿಂದ. ನಾನು ಭಕ್ತಿಯಿಂದ ಪಾದಗಳಿಗೆ ಎರಗಿದರೆ ಶ್ರೀಕೃಷ್ಣ ನನ್ನನ್ನು ಆದರದಿಂದ ಕಾಣುವನೋ ಇಲ್ಲವೋ, ಕರುಣೆಯಿಂದ ಕೈ ಹಿಡಿದು ಎಬ್ಬಿಸುವನೋ ಇಲ್ಲವೋ, ಮುಖ ತಿರುಗಿಸಿದರೆ ಏನು ಮಾಡುವುದು? ಅಥವಾ ಸಜ್ಜನ ಹೃದಯವಾಸಿಯಾದ ಅವನಿಗೆ ನನ್ನ ಹೃದಯದ ಮರ್ಮ ಅರ್ಥವಾಗಿ ಅಪ್ಪ ಅಕ್ರೂರ ಬಾ ಹೀಗೆ ಎಂದು ಪ್ರೀತಿ ತೋರಬಹುದೇ? ಏನೇ ಆಗಲಿ, ಅವನ ಮೇಲೆ ಭಾರ ಹಾಕಿ ಅವನಲ್ಲಿಗೆ ಹೋಗುವೆ ಎಂದುಕೊಳ್ಳುವ ಹೊತ್ತಿಗೆ ಅಕ್ರೂರ ನಂದಗೋಕುಲ ತಲುಪಿದ್ದನು. ನಂದಗೋಪನ ಮನೆಯ ಮುಂದೆ ರಥದಿಂದ ಕೆಳಗಿಳಿದ ಅಕ್ರೂರನಿಗೆ ಎದುರಾಗಿ ದನದ ಕೊಟ್ಟಿಗೆ ಇದ್ದಿತು. ಅಲ್ಲಿ ಗೆಜ್ಜೆ ಕಟ್ಟಿದ ಆಕಾಶ ನೀಲಿಯ ಮುದ್ದಾದ ಪಾದಗಳು ಕಂಡವು. ಅಕ್ರೂರನಿಗೆ ರೋಮಾಂಚನವಾಗಿ ಬಿಟ್ಟಿತು. ಹೌದು, ಇದು ಶ್ರೀಹರಿಯದೇ ಪಾದ. ಈರೇಳು ಲೋಕಗಳನ್ನು ಅಳೆದು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಮೆಟ್ಟಿದ ಪಾದ ಎಂದುಕೊಂಡು ಅಡಿಯಿಂದ ಮುಡಿಯವರೆಗೆ ನೋಡಿ ಕೃಷ್ಣನನ್ನು ಕಣ್ತುಂಬಿಕೊಂಡನು. ಕೃಷ್ಣನ ಪಕ್ಕದಲ್ಲೇ ಅಣ್ಣ ಬಲರಾಮನೂ ನಿಂತಿದ್ದ. ಇಬ್ಬರು ಹೊಳೆಯುವ ನಕ್ಷತ್ರಗಳಂತೆ ಕಂಡರು. ಕೃಷ್ಣ ಅಕ್ರೂರನನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡ. ಅಕ್ರೂರನಿಗೆ ಕಣ್ಣುಗಳು ತುಂಬಿ ಬಂದುವು. ಬಲರಾಮನು ಅಕ್ರೂರನನ್ನು ಮನೆಯೊಳಗೆ ಕರೆದೊಯ್ದ. ನಂದಗೋಪ ಬರಮಾಡಿಕೊಂಡು ಆದರದಿಂದ ಸತ್ಕರಿಸಿ ಉತ್ತಮ ಪೀಠದಲ್ಲಿ ಕುಳ್ಳಿರಿಸಿ ಕ್ಷೇಮ ಸಮಾಚಾರ ವಿಚಾರಿಸಿದ. ಉಭಯ ಕುಶಲೋಪರಿ ಮುಗಿದ ಮೇಲೆ ಅಕ್ರೂರ ವಿಷಯಕ್ಕೆ ಬಂದ. ನಂದ ಮಹಾರಾಜನೇ, ಬಿಲ್ಲ ಹಬ್ಬಕ್ಕೆ ಕುಮಾರರಾದ ಕೃಷ್ಣ ಬಲರಾಮನನ್ನು ನನ್ನ ಸಂಗಡವೇ ಕರೆದುಕೊಂಡು ಮಥುರೆಗೆ ಹೋಗಬೇಕೆಂದು ಕಂಸನ ಆದೇಶವಾಗಿದೆ. ನನ್ನ ಮೇಲೆ ವಿಶ್ವಾಸವಿಟ್ಟು ಕಳುಹಿಸಿಕೊಡು ಎಂದ. ಕಂಸನು ಕೇವಲ ಆಹ್ವಾನವನ್ನು ನೀಡದೆ ಖುದ್ದು ತನ್ನೊಂದಿಗೆ ಕರೆತರಲು ಅಕ್ರೂರನನ್ನು ಕಳಿಸಿರುವುದನ್ನು ತಿಳಿದು ನಂದಗೋಪನಿಗೆ ಅಚ್ಚರಿಯಾದರೂ ತೋರಗೊಡದೆ ಕಳುಹಿಸಿಕೊಡಲು ಒಪ್ಪಿಕೊಂಡ.